1000 ಕೈ ಇದ್ದದ್ದರಿಂದ ಸಹಸ್ರ ಬಾಹು. ಹುಟ್ಟಿನ ಮೂಲದಲ್ಲಿ ವಿಕಲಾಂಗ ಇರ್ಲಿಲ್ಲ, ಏನ್ ಮಾಡ ಕೈಯೇ ಇರ್ಲಿಲ್ಲ. ನಿನ್ನ ಅಪ್ಪಮ್ಮ ಬ್ರಾಹ್ಮಣರ ಸೇವೆ ಮಾಡಿದ್ದರಿಂದ ನಿನಗೆ ಇದು ಪ್ರದತ್ತವಾಗಿದೆ. ಅಂತಹ ನೀನು ಬ್ರಾಹ್ಮಣರನ್ನು ಈ ಸಭೆಯಲ್ಲಿ ನಿಂದಿಸ್ತೀಯಲ್ಲ. ಒಬ್ಬ ಬ್ರಾಹ್ಮಣನಿಂದ ನಾನು ಉಪಕೃತರಾಗಿದ್ದೇನೆ ಎನ್ನುವ ಕಾರಣಕ್ಕೆ ಆ ಜಾತಿಯವರೆಲ್ಲ ಮಾಡುವ ತಪ್ಪನ್ನು ಮನ್ನಿಸಬೇಕು ಎನ್ನುವ ಹಾಗೆ ಯಾವುದೇ ಅಲಿಖಿತವಾದಂತಹ ಒಪ್ಪಂದ ಇಲ್ವಲ್ಲ. ಏನ್ ತಪ್ಪಾಗಿದೆ? ನಾನು ವರಿಸಬೇಕಾದಂತಹ ಕನ್ಯೆ ನಿನಗೆ ಮಾಲೆ ಹಾಕಿದ್ಯಾಕೆ? ಏನ್ ನೀನು ವರಿಸಬೇಕಂತ ಬಯದು ಉಂಟಲ್ಲ? ಹಾಗಲ್ಲ, ನನಗೆ ಆಹ್ವಾನ ಬಂದಿತ್ತು, ಚಕ್ರವರ್ತಿಗಳೇ ಆ ಸಭೆಯಲ್ಲಿ ವಿರಾಜಮಾನರಾಗಬೇಕು ಅಂತ. ನಾನು ವಿರಾಜಮಾನನಾದೆ ಅಂತಾದ್ರೆ ಆರ್ಯಾವರ್ತದಲ್ಲಿರುವಂತಹ ಮಂಡಲಾಧಿಪರೆಲ್ಲ ನನ್ನ ಸಾಮಂತರಾಗಿದ್ದಾರೆ. ನಾನು ಮದುವೆ ಆಗ್ತೇನೆ ಅಂತ ಅವ್ರು ಯಾರು ಮಾತಾಡ್ಲಿಕ್ಕಿಲ್ಲ. ನೀನೊಬ್ಬ ಬಂದ ಕಾರಣ ನಿನಗೆ ಮಾಲೆ ಹಾಕಿದ್ದು. ಮತ್ತೆ ಸ್ವಯಂವರ ಯಾಕೆ? ನೀನೇ ಕೊಂಡೋಗ್ಬೋದಿತ್ತ. ಅಲ್ಲ, ಅದು ನಮಗೂ ಕನ್ಯಾವರಯತೆ ರೂಪಂ ಋಣಾನುಬಂಧ ರೂಪೇಣ ಪಶುಪತಿ ಸುತಾಲಯ. ಯಾವ ಗಂಡಿಗೆ ಯಾವ ಹೆಣ್ಣು, ಯಾವ ಹೆಣ್ಣಿಗೆ ಯಾವ ಗಂಡು, ಅದು ವಿಧಿ ನಿರ್ಣಯ. ನಾನು ಅದನ್ನೇ ಹೇಳುವುದು. ನಮ್ಮಲ್ಲಿಲ್ಲದ ಸೌಂದರ್ಯ ನಿನ್ನಲ್ಲೇನುಂಟು ಅಂತ ಬೇಕಲ್ಲ. ಆ ಹೆಣ್ಣಿಗೆ ನಾ ಚಂದ ಕಂಡಿದ್ದೇನೆ. ಈಗ ನಿನ್ನ ಮೊದಲ ಹೆಂಡತಿಯರಿದ್ದಾರಲ್ಲ, ಹೌದೌದು, ನಿನಗೆ 500 ಜನ ರಾಣಿಯರು ಅಂತ ಲೆಕ್ಕ. ಹೌದೌದು, ಅವರೆಲ್ಲ ನಿನ್ನನ್ನೇ ವರಿಸಿದ್ದಾಕೆ? ಯಾರ್ಯಾರನ್ನು ಮದುವೆ ಆಗ್ಬೋದು? ಅದಾಗ್ತದ ಹಾಗೆ? ನಾನು ಚಕ್ರವರ್ತಿ ಅದು. ಏನೀಗ ನಿನ್ನದು? ನಾನು ಹೇಳುವುದಷ್ಟೇ. ಒಬ್ಬ ಕ್ಷಾತ್ರ ಕನ್ಯೆ ಬ್ರಾಹ್ಮಣನನ್ನು ವರಿಸಿದ್ಯಾಕೆ? ನನ್ನದು ಇಷ್ಟೇ ಪ್ರಶ್ನೆ. ಅವಳು ಮೆಚ್ಚಿದ್ದಾಳೆ, ನನ್ನನ್ನು ವರಿಸಿ. ಸರಿ ಸರಿ ಬಿಡುವ, ಆ ವಿಚಾರವನ್ನೇ ಬಿಟ್ಟೆ. ಆದ್ರೆ ನಿನಗೆ ಮಾಲೆ ಹಾಕುವ ಪೂರ್ವದಲ್ಲಿ ಒಬ್ಬ ಕ್ಷಾತ್ರೇಯ ಚಕ್ರವರ್ತಿಯನ್ನು ನಿಂದಿಸಿ ಮಾಲೆ ಹಾಕಬೇಕು ಅಂತ ಏನಾದ್ರು ಉಂಟಾ? ಇಲ್ಲ. ಮತ್ತೆ ನೀನು ಅವಳಿಗೆ ಹಾಗೆ ಕಂಡೆ. ಎಂತದು ಕಂಡೆ? 1000 ಕೈಯ ಹುಳದ ಹಾಗೆ. ಈಗ ನಾನು ಕಂಡೆ ಅಂತ ಹೇಳುವ, ಅದನ್ನು ಸಭೆಯಲ್ಲಿ ಹೇಳುವುದಾ? ಹೇಳಿಗಳಪ್ಪ. ಈಗ ನನಗೆ ನಿನ್ನನ್ನು ನೋಡುವಾಗ ಹಾಗೆ ಕಾಣ್ತದೆ, ನಾನು ಅದನ್ನೆಲ್ಲ ಹೇಳುವುದಕ್ಕಾಗುವುದಿಲ್ಲ. ನೀನು ಈಗ ಅವಳನ್ನು ಮಾನಿಸ್ತಿ ಯಾಕೆ? ನನ್ನ ಹೆಂಡತಿ, ಅವಳಿಗೆ ನಾನು ಗಂಡ. ನನ್ನ ಹೆಂಡತಿ ಹೆಂಡತಿಯ ಗಂಡನಾಗಿ ಬಂದಿದ್ದೆ. ಹೆಂಡತಿಯ ಗಂಡ ಅಲ್ಲ, ಮತ್ತೆ ಗಂಡನ ಹೆಂಡತಿ. ಸರಿ, ಅವಳಿಗೆ ನೀನು ಗಂಡನಾದ ಕಾರಣ ಅವಳು ಹೆಂಡತಿ. ಆ ಹೆಂಡತಿಗೆ ಗಂಡನಾಗಿ ನೀನು ಅದು ಒಂದೇ ಲೆಕ್ಕ ಆಗುದಿಲ್ಲ. ಆಗ್ತದೆ. ನನ್ನ ಹೆಂಡತಿ ಅವಳು. ಹೌದು, ನಿನ್ನ ಹೆಂಡತಿಗೆ ಬೇಕಾಗಿ ನೀನು ಬರ್ತಿ ಅಂತಾದ್ರೆ, ಏ ಬ್ರಾಹ್ಮಣ, ಬೆಲ್ಟಿಗೆ ಅಕ್ಕಿ ಬೋನ, ಕುಂಟಲ್ ಕೊಡಿ ಚಟ್ನಿ, ತುಳಸಿ ತಂಬುಳಿ, ಬಿಲ್ವ ಪತ್ರೆ, ಮೆಣಸುಕಾಯಿ ತಿನ್ನುವ ನಿನಗೇ ಇಷ್ಟು ಅದಟ್ಟುಂಟಂತೆ. ನಾವು ಜಾತಿಯಲ್ಲಿ ಬಂಟರು, ತಿನ್ನುವುದು ಮಾಂಸ.